ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ವೆಸ್ಟ್ ಫೇಸಿಂಗ್ 680 ಸ್ಕ್ವೇರ್ ಫೀಟ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಪೂರ್ತಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಟ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಓಪನ್ ಟೈಪ್ ಗೇಟ್ಸ್ ಮಾಡಿದ್ದಾರೆ. ಗೇಟ್ನಲ್ಲಿ ಬಂದು MS ಟ್ಯೂಬ್ ಆಗಿ MS CNC ಕಟಿಂಗ್ ಶೀಟ್ಸ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಫುಲ್ ಕವರ್ಡ್ ಗೇಟ್ ಸಿಗೋವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15x15 ಆಂಟಿ ಸ್ಕಿಡ್ ಟೈಲ್ ಹಾಕಿರುವಂಥದ್ದು ಇಲ್ಲಿ. ಹಾಗೆ ನಿಮಗೆ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ನಲ್ಲಿ. ಕಾರ್ನರಲ್ಲಿ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸಂಪ್ ಹಾಗೆ ಬೋರ್ವೆಲ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಕೊಟ್ಟಿರುವಂಥದ್ದು. ಫುಲ್ ಕವರ್ಡ್ ಪಾರ್ಕಿಂಗ್ ಇರುವಂಥದ್ದು. ಫುಲ್ ವಾಲ್ನಲ್ಲೇ ಕವರ್ ಮಾಡಿರುವಂಥದ್ದು ಪಾರ್ಕಿಂಗ್ ನಿಮಗೆ. ಹಾಗೆ ನಿಮಗೆ ಸ್ಲೈಡಿಂಗ್ UPVC ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ UPS ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನೋಡೋದ್ರೆ ನೀವು ಗ್ರೌಂಡ್ ಫ್ಲೋರ್ನಿಂದಾನೇ ಲಿಫ್ಟ್ ಪ್ರೊವಿಷನ್ ಇರುವಂಥದ್ದು. ಗ್ರೌಂಡ್ ಫ್ಲೋರಿಂದ ನಿಮಗೆ ಲಿಫ್ಟ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಲಿಫ್ಟ್ ಫ್ರಂಟ್ ವಾಲ್ ಬಂದು ಸೇಮ್ ಕ್ಲಾಡಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಫ್ಲೋರ್ ಪೂರ್ತಿ ನಿಮಗೆ ಸ್ಟೇರ್ ಕೇಸ್ ಏರಿಯಾ ಪೂರ್ತಿ SS ಟ್ಯೂಬ್ಸಿಂದ ಗ್ರಿಲ್ ಕವರ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ವಾಲ್ ಪೂರ್ತಿ ನಿಮಗೆ ಮೇನ್ ಡೋರ್ ವಾಲ್ ಹಾಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ಬಂದು SS ಗ್ರಿಲ್ ಮಾಡಿದ್ದಾರೆ. ಮೇನ್ ಡೋರ್ನಲ್ಲಿ ಬಂದು ಟೀಕುಡ್ ಬರ್ಮಾ ಟೀಕ್ ಯೂಸ್ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ. ವಾಸ್ಕಲ್ ಹಾಗೆ ಮೇನ್ ಡೋರ್. 2 ಸಿಂಗಲ್ ಶಟರ್ ಅಟ್ಯಾಚ್ಡ್ ವಿಂಡೋ ಬೇರೆ ಕೊಟ್ಟಿದ್ದಾರೆ. ಇದ್ರ ಜೊತೆ ಕಾರ್ವಿಂಗ್ ಡಿಸೈನ್ ಡೋರ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೇನ್ ಡೋರ್ನಿಂದ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ 4 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಈ ವಾಲ್ನಲ್ಲಿ ಪಾರ್ಟಿಷನ್ ವಾಲ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ರಾಫ್ಟರ್ ಶೀಟ್ಸ್ ಹಾಗೆ ಅಕ್ರಾಲಿಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸೀಲಿಂಗ್ನಲ್ಲಿ ಪೂರ್ತಿ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಸ್ಪಾಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಲಿಫ್ಟ್ ಏರಿಯಾ ಬಂದು ಇಲ್ಲಿ ಬರುತ್ತೆ. ಲಿಫ್ಟ್ ಏರಿಯಾ ವಾಲ್ನಲ್ಲಿ ಬಂದು ಗ್ರಾನೈಟ್ ಹಾಗೆ ಟೈಲ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಅಟ್ಯಾಚ್ ಆಗಿ ನಮಗೆ ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಕಿಚನ್ ಹಾಗೆ ಪೂಜಾ ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥ ಆರ್ಚ್ ಇದು. ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಆಗಲೇ ಒಂದು BPO ಬರುವಂಥದ್ದು. ಬಾಟಲ್ ಪುಲ್ ಔಟ್ ಸ್ಲ್ಯಾಬ್ನಲ್ಲಿ ಬಂದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಹಾಗೆ ಕ್ವಾಟ್ಸ್ನ 2 ಫೀಟ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೊಟ್ಟು ಬಾಕಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಸ್ಲ್ಯಾಬ್ ಮೇಲ್ಗಡೆ ವಾಲ್ ಪೂರ್ತಿ ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ಈ ಕಡೆ ಕೂಡ ನಿಮಗೆ ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಇಲ್ಲಿ ಮಿಕ್ಸಿ ಹಾಗೆ ಅವನ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲೂ ಟಾಪ್ ಕ್ಯಾಬಿನೆಟ್ಸ್ ಕೂಡ ಬರುತ್ತೆ ಸ್ಟೋರೇಜಸ್ಗೆ. ಇದ್ರ ಮಧ್ಯದಲ್ಲಿ ನಮಗೆ ಯುಟಿಲಿಟಿ ಡೋರ್ ಕೊಟ್ಟಿದ್ದಾರೆ. ಯುಟಿಲಿಟಿನಲ್ಲಿ ಬಂದು ನಿಮಗೆ ಪಾತ್ರೆ ತೊಳೆಯೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಹಾಗೆ MS ಗ್ರಿಲ್ನಿಂದ ಕವರ್ ಮಾಡಿರುವಂಥದ್ದು ಸೇಫ್ಟಿಗೋಸ್ಕರ ಇದು. ಇಲ್ಲೂ ಕೂಡ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲೇ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು. ಪೂಜಾ ರೂಮ್ ಬಂದು ನಿಮಗೆ ದೇವಮೂಲೆ ಕರೆಕ್ಟಾಗಿ ನಿಮಗೆ ಕೊಟ್ಟಿರುವಂಥದ್ದು ವಾಸ್ತು ಪ್ರಕಾರ. ಹಾಗೆ ಪೂಜಾ ರೂಮ್ ಹತ್ರ ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ನಲ್ಲಿ ವಾಸ್ಕಲ್ ಹಾಗೆ ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಪಿಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ. ಪಿಚಿಂಗ್ ಟಫಾನ್ ಗ್ಲಾಸ್. ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಬಂದು ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು.
ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಕೊಟ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ನಿಮಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಸೇಮ್ ಗ್ರೆನೈಟ್ ಬರುವಂಥದ್ದು ನೋಡ್ಬೋದು ನೀವು. ಇನ್ನು ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಇಂಟೀರಿಯರ್ ಸ್ಟೇರ್ಸ್ ಕೂಡ ಸೇಮ್ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಬಂದರೆ ಈ ಲ್ಯಾಂಡಿಂಗ್ ಅಲ್ಲಿ ಬಂದು ನಿಮಗೆ ಒಂದು 3 ಶಟರ್ನ ಟೇಕ್ಔಟ್ ವಿಂಡೋ ಬರುತ್ತೆ. ಬಿಲ್ಡಿಂಗ್ ನ 3 ಕಡೆನೂ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಇರುವಂಥದ್ದು. ಈ ಫ್ಲೋರ್ ನಲ್ಲಿ ನಿಮಗೆ 2 ರೂಮ್ಗಳು ಸಿಗುತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ರೂಮ್ ನ ವಾಸ್ಕಲ್ ಬಂದು ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು. ಡೋರ್ಸ್ ಬಂದು ವಿನಿಯರ್ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಕಾಟ್ ಮಾಡಿರುವಂಥದ್ದು, ಕುಷನ್ಡ್ ಹೆಡ್ ಬೋರ್ಡ್ ಬರುತ್ತೆ. ಕಾಟ್ ನ 2 ಕಡೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಒಂದ್ ಸೈಡ್ ನಲ್ಲಿ 2 ಡೋರ್ ಓಪನ್ ಟೈಪ್ ಡೋರ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಈ ಕಡೆ ಕುಬೇರ್ ರೂಮ್ ಅಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಬರುತ್ತೆ. ಈ ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಡೋರ್ ಕೊಟ್ಟಿರುವಂಥದ್ದು, UPVC ಸ್ಲೈಡಿಂಗ್ ಡೋರ್ ಕೊಟ್ಟಿರುವಂಥದ್ದು ಬಾಲ್ಕನಿನಲ್ಲಿ. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಪೂರ್ತಿ ರೂಮ್ ನಿಮಗೆ ವಾಲ್ಸ್ ಎಲ್ಲ ವಾಲ್ಸ್ ಕೂಡ ಕ್ಲಾಡಿಂಗ್ ಆಗಿರುವಂಥದ್ದು ನೋಡ್ಬೋದು ನೀವು. ಕಾರ್ನರ್ ಅಲ್ಲಿ ಬಾಲ್ಕನಿ ಸಿಗುತ್ತೆ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಬಾಲ್ಕನಿ ಫ್ಲೋರಿಂಗ್ ಅಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು ನೋಡ್ಬೋದು. ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು. ಹಾಗೆ SS ಗ್ರಿಲ್ ಇಂದ ಕವರ್ ಮಾಡಿದ್ದಾರೆ ಬಾಲ್ಕನಿ ಬಂದು ನಿಮಗೆ. ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಮೇಲೆ ಕೆಳಗಡೆ 2 ಕಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಆಗಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು ಫಾಲ್ ಸೀಲಿಂಗ್ ನಲ್ಲಿ. ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಬಂದು ಇಲ್ಲಿ ವಾಟರ್ ಪಕ್ಕದಲ್ಲಿ ಬರುವಂಥದ್ದು. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ನ ವಾಲ್ಸ್ ಬಂದು ನಿಮಗೆ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಬರುವಂಥದ್ದು. ವುಡ್ ನಲ್ಲಿ ಮಾಡಿರುವಂತ ವಿಂಡೋಸ್ ಸಿಗುತ್ತೆ. ಲೋವರ್ಸ್ ಹಾಗೆ ಎಕ್ಸಾಸ್ಟ್ ಫ್ಯಾನ್ಗೆ ಪ್ರೊವಿಷನ್ ಇದೆ. ಇದ್ರ ಪಕ್ಕದಲ್ಲಿ ನಮಗೆ ಕಿಡ್ಸ್ ರೂಮ್ ಸಿಗುವಂಥದ್ದು. ಕಿಡ್ಸ್ ರೂಮ್ ನಲ್ಲಿ ನಿಮಗೆ 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾಟರ್ ವಿತ್ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ POP ಇಂದ ಪೂರ್ತಿ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಈ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಇಲ್ಲಿ ನೋಡ್ಬೋದು. ಈ ಕಡೆ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಬಾತ್ರೂಮ್ ಅಲ್ಲಿ. ಇನ್ನು ಇಲ್ಲಿಂದ ನಾವು ಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಈ ಕಡೆ ಬರಬೇಕಾಗುತ್ತೆ. ಇಲ್ಲಿ ಬಂದು ಸ್ಟೇರ್ ಕೇಸ್ ಏರಿಯಾ ಹಾಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ಸೇಮ್ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಟೇರ್ ಕೇಸ್ ಹತ್ರ 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿಂದ ಮೇಲೆ ಬಂದರೆ ನಮಗೆ ಈ ಲ್ಯಾಂಡಿಂಗ್ ಅಲ್ಲಿ ಕೂಡ ಒಂದು 2 ಶಟರ್ ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ಲ್ಯಾಂಡಿಂಗ್ಸ್ ಅಲ್ಲೂ ನಿಮಗೆ ವಿಂಡೋಸ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. 3rd ಫ್ಲೋರ್ ಅಲ್ಲಿ ನಿಮಗೆ ಸೇಮ್ ಕೆಳಗೆ ನೋಡಿದಾಗೇನೆ 2 ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕಾಟ್ ಮಾಡಿದ್ದಾರೆ, ಹೆಡ್ ಬೋರ್ಡ್ ಮಾಡಿದ್ದಾರೆ. ಕಾಟ್ನ 2 ಕಡೆ ವಾರ್ಡ್ರೋಬ್ಸ್ ಬರುತ್ತೆ. ಒಂದು ಕಡೆ 2 ಡೋರ್ ಓಪನ್ ಟೈಪ್, ಹಾಗೆ ಇನ್ನೊಂದು ಕಡೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಅದ್ರ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಕುಬೇರ್ ಮೇಲೆ ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ UPVC ಡೋರ್ ಕೊಟ್ಟಿರುವಂಥದ್ದು, ಸ್ಲೈಡಿಂಗ್ ಡೋರ್. ಕಾಟ್ ಆಪೋಸಿಟ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಇಲ್ಲೂ ಕೂಡ ಸೇಮ್ ಡಿಸೈನ್ ನ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಸ್ಲೈಡಿಂಗ್ UPVC ಡೋರ್ ಕೊಟ್ಟಿರುವಂಥದ್ದು ಬಾಲ್ಕನಿನಲ್ಲಿ. ಸೇಮ್ ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ಸೀಲಿಂಗ್ ಅಲ್ಲಿ ಬಂದು ವಾಲ್ ಹಾಗೆ ಸೀಲಿಂಗ್ ಅಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರೋಂಥದ್ದು. ಸೇಫ್ಟಿಗೋಸ್ಕರ SS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇನ್ನು ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಕೊಟ್ಟಿರುವಂಥದ್ದು. ಈ ಕಡೆ ಡೋರ್ ಬ್ಯಾಕ್ ಸೈಡಲ್ಲಿ ಟಿವಿ ಕ್ಯಾಬಿನೆಟ್, ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ನಿಮಗೆ ಸ್ಟೋರೇಜ್ ಸ್ಪೇಸ್ ಜೊತೆ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ.
ಇಲ್ಲಿ ಬಂದು ಕಿಡ್ಸ್ ರೂಮ್ ಬರುವಂಥದ್ದು. ಕಿಡ್ಸ್ ರೂಮಲ್ಲಿ 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ಕಾರ್ನರಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ನ ಡೋರ್ ಸಿಗುವಂಥದ್ದು ಇಲ್ಲಿ ನೋಡ್ಬೋದು. ಎಲ್ಲ ಬಾತ್ರೂಮ್ಸಲ್ಲಿ ನಿಮಗೆ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮೊರಾಕನ್ನ ಡಿಸೈನ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು ಬಾತ್ರೂಮ್ಸಲ್ಲಿ. ಇಲ್ಲಿ ಬಂದು ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ 3 ಫ್ಲೋರ್ಗಳಲ್ಲೂ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಗ್ರಾನೈಟ್ ಆಗಿ ಟೈಲ್ನಿಂದ. ಎಲ್ಲ ಲೈನಿಂಗ್ಸಲ್ಲೂ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸನ್ಲೈಟ್ ಆಗಿ ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಈ ಮನೆಯಲ್ಲಿ. ಇನ್ನು ಇಲ್ಲಿಂದ ನಾವು ಮೇಲೆ ಬಂದರೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ಸನ್ಲೈಟ್ಗೋಸ್ಕರ ಸ್ಕೈಲೈಟ್ ಕೊಟ್ಟಿರುವಂಥದ್ದು. MS ಡೋರ್ ಸಿಗುತ್ತೆ ಇಲ್ಲಿ ಹೆಡ್ ರೂಮ್ನಲ್ಲಿ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ. ಮೇಲೆ ಬಂದರೆ ಓಪನ್ ಟೆರೆಸ್ ಏರಿಯಾ ಕೊಟ್ಟಿರುವಂಥದ್ದು ನೋಡ್ಬೋದು. ಹೆಡ್ ರೂಮ್ ಬರುತ್ತೆ, ಬಾಕಿ ಎಲ್ಲ ನಿಮಗೆ ಓಪನ್ ಟೆರೆಸ್ ಏರಿಯಾ ಬರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ವಾಲ್ ಕೂಡ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದಲ್ಲಿ. ಹಾಗೆ ಟ್ಯಾಂಕ್ ರೂಮ್ ಬಂದು ಇಲ್ಲಿ ಬರುವಂಥದ್ದು. ಇಲ್ಲಿ ಟ್ಯಾಂಕ್ ರೂಮ್ ಬರುತ್ತೆ, ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು ನಿಮಗೆ. ಟ್ಯಾಂಕ್ ರೂಮಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ವಿಂಡೋ ಕೊಟ್ಟಿರುವಂಥದ್ದು ಫಿಕ್ಸೆಡ್ ವಿಂಡೋ, UPVC ಫಿಕ್ಸೆಡ್ ವಿಂಡೋ. ಇದು ಬಂದು ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು. ಇಲ್ಲಿ ನೀವು ಸಿಟ್ಔಟ್ ಆಗಿ ಬೇಕಾದರೂ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆ ನಿಮಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. 100% ಲೀಗಲ್ ಡಾಕ್ಯುಮೆಂಟ್ BDA ಡಾಕ್ಯುಮೆಂಟ್ ಇರುತ್ತೆ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.